ಆಗಿದ್ದು 16ರ ಸಂಪುಟ ಸಭೆಯನ್ನು 19ಕ್ಕೆ ಮುಂದೂಡಿ ಹಾಗೂ ಕೂಡ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಸುಮ್ಮನೆ ಕೂಡಲಿಲ್ಲ. ಇಡೀ ಸಮಾಜಕ್ಕೆ ಕರೆ ಕೊಟ್ಟಾಗ 18ರಂದು ಫ್ರೀಡಂ ಪಾರ್ಕ್ನಲ್ಲಿ ಸಹಸ್ರಾರು ಜನ ಬಲಗೈ ಸಮುದಾಯಕ್ಕೆ ಸಂಬಂಧಿಸಿದವರು ಸೇರಿ ಅವತ್ತೊಂದು ಸಾಂಕೇತಿಕ ಧರಣಿ ಮತ್ತು ಸರ್ಕಾರಕ್ಕೆ ಆ ಸೇರಿರ್ತಕ್ಕಂಥ ಸಮುದಾಯದ ಮಧ್ಯೆ 2 ವರ್ಷಗಳನ್ನು ನಿರ್ಣಯ ತಗೊಂಡು ಈ ನಾಗಮೋದಾಸ್ ವರದಿಯಲ್ಲಿ ನ್ಯೂನತೆಗಳಿವೆ, ಅದನ್ನು ಪರಿಷ್ಕರಿಸಿ ಅಂತ ಎಂದಿದ್ದಾರೆ ಹೊರತು ಈ ವರದಿಯನ್ನು ತಿರಸ್ಕಾರ ಮಾಡಂತ ಎಲ್ಲೂ ಅಂದಿಲ್ಲ. ಮತ್ತೆ ಎಡಪಂಥೀಯ ಸಮುದಾಯಕ್ಕೆ ನೋವು ತರ್ತಕ್ಕಂಥದ್ದು, ಅವರ ಹೋರಾಟಕ್ಕೆ ನೋವು ತರ್ತಕ್ಕಂಥ ರೀತಿಯಲ್ಲಿ ಕೂಡ ಸ್ವಾಮೀಜಿ ಮಾತಾಡಿಲ್ಲ. ಕೆಲವರು ಉದ್ದೇಶಪೂರ್ವಕವಾಗಿ ಎಡಪಂಥೀಯಲ್ಲಿ ಈ ಸಮುದಾಯವನ್ನು ಈ ಥರನೇ ಬೇರ್ಪಡಿಸಬೇಕು, ಅವ್ರು ಒಂದು ಕಡೀಲಿ ನಾವೊಂದು ಕಡೀಲಿರ್ತಕ್ಕಂಥ ಒಂದು ಕೆಟ್ಟ ಹುನ್ನಾರದಿಂದ ಕೆಲವರು ಯಾರಿಗೆ ಸಾಮಾಜಿಕ ಪರಿಜ್ಞಾನ ಇಲ್ಲ, ಯಾರಿಗೆ ಸಮಾಜದ ತಿಳುವಳಿಕೆ ಇಲ್ಲ ಅಂತ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಸಮಾಜವನ್ನು ಒಳ್ಳೆ ಕೆಲಸ ಮಾಡ್ತಾರೆ. ಅದು ಮೂರ್ಖ ಪರಮಾವಧಿ. ಭಾರತ ದೇಶದ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಹಿಡ್ಕೊಂಡು ಬಂದವರು ಒಲೆಯ ಮಾಡಿದರು. ನಾವು ಯಾವತ್ತೂ ಒಂದೇ. ಕೆಲವರು ಈ ಥರ ಎಡಪಂಥಿಯಲ್ಲಿ ಇಟ್ಕೊಂಡು ಕೆಲವರು ಬಾಡಿಗೆ ಭಾಷಣಕಾರರು ಭಾಷಣ ಮಾಡಿ ಸಮಾಜವನ್ನು ಉಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಡ ಮತ್ತು ಬಲ ಸಮಾಜ ಸ್ವಲ್ಪ ಎಚ್ಚೆತ್ಕೊಂಡು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯಿಂದ ನಾವುಗಳೆಲ್ಲ ಬದುಕನ್ನು ಕಟ್ಕೊಂಡಿದ್ದೇವೆ. ಇವತ್ತ ಪ್ರತಿಯೊಬ್ಬರ ಶರೀರದಲ್ಲಿ ಇವತ್ತು ನಾವು ಸಾಮಾಜಿಕವಾಗಿ ಸಮಾನಾಂತರವಾಗಿ ಸಮಾಜದಲ್ಲಿ ಇರಲಿಕ್ಕೆ ಯಾರಾದರೂ ಕಾಣಿಕೊಡ್ತಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಅಪಮಾನ ಅವಮಾನ ಅನೇಕ ನೋವುಗಳನ್ನು ಉಂಡು ನಮ್ಮ ಬದುಕಿಗಾಗಿ 4 ಮಕ್ಕಳು ಹೆಂಡತಿಯನ್ನು ಕಳ್ಕೊಂಡಿದ್ದಾರೆ. ಶೋಷಿತ ಸಮುದಾಯಕ್ಕೆ ಸಮಾಜ ಆಗಬೇಕು, ಅವರು ಸ್ವತಂತ್ರವಾಗಿ ಬದುಕಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ 4 ಮಕ್ಕಳು ಕಳ್ಕೊಂಡ್ರು, ಹೆಂಡತಿಯನ್ನು ಕಳ್ಕೊಂಡ್ರು. ಯಾರ ಸಲುವಾಗಿ ಕಳ್ಕೊಂಡ್ರು ಸ್ವಾಮಿ? ಕೆಲವ್ರು ಹೇಳ್ತಾರೆ ನಾವು 30 ವರ್ಷದಿಂದ ಸತ್ತಿದ್ದೀವಿ ಅರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಏನು ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ 4 ಮಕ್ಕಳು ಯಾರಿಗೋಸ್ಕರ ಕಳ್ಕೊಂಡ್ರು ಸ್ವಾಮಿ? ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ದಯಮಾಡಿ ನಾ ಈ ಸೋಷಿಯಲ್ ಮಾಧ್ಯಮದ ಮುಖಾಂತರ ಎಡಗೈ ಪಂಥೀಯ ವಿಚಾರಧಾರೆ ಉಳ್ತಕ್ಕಂಥ ಮನವಿ ಮಾಡ್ತೀನಿ. ನೀವು ಕೂಡ ಅಂಬೇಡ್ಕರ್ಗೆ ದೇವರಂತೀರಿ, ನಾವು ಅಂಬೇಡ್ಕರ್ ದೇವಂತೀವಿ. ನಮ್ಮಿಬ್ಬರು ಬಾಂಧವ್ಯ ಗಟ್ಟಿಯಾಗಿರಬೇಕು. ರಾಜ್ಯ ಸರ್ಕಾರ ಇಬ್ಬರಿಗೆ ಸಮಾನಾಗಿ ಮೀಸಲಾತಿಯನ್ನು ಹಂಚಿದೆ, ಎಲ್ಲೂ ತಾರತಮ್ಯ ಮಾಡಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು, ಮಹದೇವಪ್ಪನವರು, ಎಚ್ ಮುನಿಯಪ್ಪ ಅವರು, ಆರ್ ಬಿ ತಿಮ್ಮಪ್ಪ ಅವರು ಇವರೆಲ್ಲ ನುರಿತವ್ರು, ಪ್ರಿಯಾಂಕ್ ಖರ್ಗೆ ಅವರು ನುರಿತವರು, ಅನುಭವ ಇರೋರು, ಅವರೆಲ್ಲವೂ ಸುದೀರ್ಘವಾಗಿ ಈ ವರದಿಯನ್ನು ಅಧ್ಯಯನ ಮಾಡಿ ಎಡ ಮತ್ತು ಬಲಕ್ಕೆ 6% ಮೀಸಲಾತಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಅಲೆಮಾರಿ, ಬುಡಕಟ್ಟು ಜನಾಂಗ ಮತ್ತು ಗೋವಿ, ವಡ್ಡ, ಲಮಾಣಿ ಇವರನ್ನೆಲ್ಲರೂ ಸೇರಿಸಿ 5% ಮೀಸಲಾತಿ ABC ಅಂತಕ್ಕಂಥ 3 ಪ್ರವರ್ಗಗಳಾಗಿ ಮಾಡಿದ್ದಾರೆ. ಇದರಿಂದ ಈ ಕರ್ನಾಟಕದಲ್ಲಿ 101 ಜಾತಿ ಪರಿಶಿಷ್ಟ ಜಾತಿಗಳು ಬಹಳ ಖುಷಿಯಿಂದಿದ್ದೇವೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಬದ್ಧರಿದ್ದೇವೆ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವಲಯ ಸಂಬಂಧಿತ ಜಾತಿಗಳು ಪೂರದಿಂದ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದಿ. ಆ ಹೋರಾಟಕ್ಕೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ನಾವೆಲ್ಲರೂ ಸಹಕಾರ ಕೊಡ್ತೀರಿ. ನಿಮ್ಮೆಲ್ಲರಿಗೆ ಮತ್ತು ಈ ಹೋರಾಟದಲ್ಲಿ ಭಾಗಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಅಣ್ಣತಮ್ಮರಿಗೆ ಕೋಟಿ ಅಭಿನಂದನೆ ಹೇಳುತ್ತಾ, ಏನೋ ಹೊಸದಾಗಿ ಮೀಸಲಾತಿ ಬಂದಿದೆ, ಇದರಲ್ಲಿ ನಮ್ಮ ಸಮಾಜದ ಯುವಕರು ಪ್ರತಿಯೊಬ್ಬರು ತನ್ನ ಮನೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಟ್ಕೊಡ್ರಿ. ಶಿಕ್ಷಣ ಪಡ್ಕೊಂಡಾಗ ಈ ಮೀಸಲಾತಿ ಎಲ್ಲರಿಗೂ ಅನ್ವಯ ಆಗ್ತದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನ ಬಹಳ ಸೂಕ್ತಿದೆ, ಸಾಮಾಜಿಕ ನ್ಯಾಯಪರವಾಗಿದೆ ಅಂತಕ್ಕಂಥ ಮಾತು ಹೇಳಿ ಇವತ್ತು ಎಲ್ಲರೂ ಸಿದ್ದರಾಮಯ್ಯನವರು ಮಹದೇವಪ್ಪರಿಗೆ ಏನು ವರ್ಗೀಕರಣ ಮಾಡಿ ನಮಗೆ 6% ಮತ್ತು ಮಾದಿಗರಿಗೆ 6% ಕೊಟ್ಟಿದ್ದಕ್ಕಾಗಿ ಭಾಳ ಸಂತೋಷ ಇದ್ದೆವು. ಅದಕ್ಕಾಗಿ ಇವತ್ತೆಲ್ಲರೂ ಸಂಭ್ರಮಾಚರಣೆ ಒಂದಿಗೆ ಮಹದೇವಪ್ಪ ಮತ್ತು ಸಿದ್ದರಾಮಯ್ಯನವರ ಪ್ರತಿಮೆಗೆ ಶಿರಾಭಿಷೇಕ ಮಾಡಿದ್ದೇವೆ. ಭಾಳ ಸಂತೋಷದಿಂದ ಎಲ್ಲರೂ ಒಂದಿದ್ದೇವೆ. ಯಾವತ್ತು ಒಂದೇ ಇರ್ತೀವಿ, ನಮ್ಮಲ್ಲಿ ಯಾವುದೂ ಭೇದ ಭಾವ ಇಲ್ಲ, ಎಡ ಇಲ್ಲ ಬಲ ಇಲ್ಲ, ಒಂದೇ ಇದ್ದೀವಿ ಅಂತಕ್ಕಂಥ ಮಾತು ಹೇಳಿ ನಮ್ಮೆಲ್ಲರಿಗೆ ಮತ್ತೊಂದೆಲ್ಲ ಕೋಟಿ ಜಮೀನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮ್ರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.